ಮಕ್ಕೊಂಡಾಗ ಎಲ್ಲರೂ ಕನಸು ಕಾಣ್ತಾರ, ಎದ್ದಾಗ ಕನಸು ಕಾಣಬೇಕು, ತಿಂಡಿ ಇರ್ಬೇಕು, ಹೆಂಗಿರ್ಬೇಕು, ಬಾಳ ಗರಂ ತಿಂಡಿ ಇರ್ಬೇಕು ಬೈ. ಸಾಲ ಮಾಡೋದ್ ದೊಡ್ಡದಲ್ಲ, ದುಡ್ದು ಮುಟ್ಟಿಸ್ತೀನಿ ನಂಬದು. ಎಸ್ ಬಿ ಐಸ್ ಕ್ರೀಮ್ಸ್ ಅಂಡ್ ಸ್ನಾಕ್ಸ್. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಎಲ್ಲಾರು ನಮ್ಮೋರೇ ಅನ್ನೋದು ನಮ್ಮೂರೇ. ನಾವು ಇವತ್ತು ಬಂದಿರೋದು ನಮ್ಮ ಶರಣಬಸವೇಶ್ವರ ಜಾತ್ರೆಗೆ. ಜಾತ್ರೆ ಪ್ರಿಪರೇಷನ್ ಆಲ್ರೆಡಿ ಸಿಂಗಲ್ ನಡೀತಾ ಇದೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಸ್ಟಾಲ್ ಹಾಕ್ತಿದ್ದಾರೆ, ಐಸ್ ಕ್ರೀಮ್ ಪಾರ್ಲರ್. ಬಾ ಸ್ವಲ್ಪ ನೋಡ್ಕೊಂಡು ಹೋಗಂತ ಕಾಲ್ ಮಾಡಿದ್ರು. ಸೊ ಅದಕ್ಕೆ ಬಂದ್ವಿ. ನಮ್ಮ ಸ್ಯಾಂಡಿ ಅವರು ನೀರು ಹೊಡೆದು ತೊಳೆದು ತುಂಬಾನೇ ಅಂದ್ರೆ ತುಂಬಾ ಶ್ರಮ ಪಡುವಂತ ವ್ಯಕ್ತಿ ಇವರು. ನಿಮ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್. ಜಾತ್ರೆ ಅಂದ್ರೆ ನಮ್ಮ ಮೈಂಡಲ್ಲಿ ಏನ್ ಬರುತ್ತೆ, ಜೋಕಾಲಿ, ಗೆಂಟ್ ವೀಲ್ಸ್, ರೈಡ್ಸ್, ಅದು ಸರಿ. ಆದ್ರೆ ಇಲ್ಲಿ ರೈಡ್ ಹೋಗ್ಬೇಕಾದ್ರೆ ಫಸ್ಟ್ ರೊಕ್ಕ ಕೇಳ್ತಾರ. ಅದು ನಮಗೆ ಜರಾನೇ ಇದು ಆಗ್ಬಿಡುತ್ತೆ. ಇವತ್ತ ಹಗ್ಗ ಕಟ್ಲತ್ತೀನಿ, ನಾಳೆಗೆ ಟೈಮ್ ಬರ್ಲಿ ತಾಳಿ ಕಟ್ತೀನಿ. ನಿಜ ಹೇಳ್ಬೇಕಂದ್ರ ಪ್ರತಿ ವರ್ಷ ಜಾತ್ರೆ ಬಂದ್ರೆ ಸೇಮ್ ಸೆಟಪ್ ಇರ್ತದೆ, ಏನು ಚೇಂಜಸ್ ಇರಲ್ಲ. ಸೊ ಬೇರೆ ಏನೋ ಬೇಕು ಅಣ್ಣ, ಇನ್ನು ಏನೋ ಬೇಕಣ್ಣ. ಈ ಜಾಗದಾಗ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್, ಸಿಂಗಿಂಗ್, ಡ್ಯಾನ್ಸಿಂಗ್. ಸೊ ನಮ್ ಕಲಬುರಗಿದಾಗ ಏನ್ ಸಿಂಗಿಂಗ್ ಏನ್ ಕಮ್ಮಿ ಇಲ್ಲ. ಸೊ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ನಮ್ಮಲ್ಲೂ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳಿದಾವೆ ನಮ್ಮೂರಲ್ಲಿ ಕೂಡ. ಆದ್ರೆ ನಮ್ ಭಾಗದ ಜನರಿಗೆ ಅವಕಾಶಗಳು ಸಿಗ್ತಿಲ್ಲ. ಸೊ ಇಂಥ ಜಾತ್ರೆಯಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ, ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಸೊ ಇಲ್ಲೇನೆ ನಮ್ಮ ಫ್ರೆಂಡ್ ಅವ್ರ ಶಾಪ್ ಇದೆ, ಐಸ್ ಕ್ರೀಮ್ ಪಾರ್ಲರು. ನೀವು ಏನಾದ್ರೂ ಈ ಕಡೆ ಬಂದ್ರೆ ತಗೊಂಡೋಗ್ಬಿಡಿ, ದುಡ್ಡು ಕೊಟ್ಟು ತಗೊಂಡೋಗಿ. ಸೊ ನಾನು ಅವನಿಗೂ ಕೇಳಿದೆ, ಐಸ್ ಕ್ರೀಮ್ ಪಾರ್ಲರ್ ಯಾಕೆ ಇಡ್ತಾ ಇದೆಯಾ ಅಂತ. ಅವನು ಹೇಳ್ದ, ಐಸ್ ಕ್ರೀಮ್ ಯಾವ ಮೂಲೆಯಲ್ಲಿ ಇಟ್ಟರು ನಡೆಯುತ್ತೆ ಅಂತ. ಇದೇ ನೋಡಿ ಶಾಪು. ಹದಿನೈದು ವರ್ಷ ನಾವೇ ಕಟ್ಕೊಂಡು ಹೊಂಟಿವ್ರಿ. ಇದು ಏನದಲ್ರಿ ಪರ್ದ ನೋಡಿದ್ರೆ ಅಂದ್ರಲ್ರಿ ಹುಚ್ಚಾಗ್ತದೆ ಜೀವನದಾಗ. ತುದಿ ಹಿಡ್ಕೊಂಡು ಹಾಕೊಂಡ್ ನಡೀನಿ. ಜೀವನ ಪರ ಅಂತ ಏನಾದ್ರು ನೀವು ಚಿಡಿ ತೋರ ನೆನೆಸ್ಬೇಕ್ರಿ. ಬಿಟ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ. ಮಾತಾಡೋದು ಬಂದ ಡೀರ